ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡ್ತೀರಾ? ಈ ಸ್ಟೋರಿಯನ್ನ ಹಾಗಾದ್ರೆ ಮಿಸ್ ಮಾಡ್ದೆ ನೋಡಿ. ಫಾಸ್ಟ್ಯಾಗ್ ಹೆಸರಲ್ಲಿ ಹೆದ್ದಾರಿ ಪ್ರಾಧಿಕಾರದ ಹಗಲು ದರೋಡೆ ನಡೀತಾ ಇದೆ. ವಾಹನ ಓಡಲ್ಲ, ನಿಂತಲ್ಲೇ ನಿಂತಿದ್ರು ಕೂಡ ಫಾಸ್ಟ್ಯಾಗ್ ಹಣ ಢಮಾರ್ ಆಗುತ್ತೆ. ವಾಹನ ಮಾಲೀಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಗ್ಗೆ ಎಚ್ಚರವಾಗಿರಿ. ವಾಹನ ಓಡೋದಿಲ್ಲ, ನಿಂತಲ್ಲೇ ನಿಂತಿದ್ರು ಕೂಡ ಫಾಸ್ಟ್ಯಾಗ್ ಹಣ ಎಗರಿಸ್ತಾರೆ. ವಾಹನ ಮಾಲೀಕರೇ, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಗ್ಗೆ ಸ್ವಲ್ಪ ಎಚ್ಚರವಾಗಿರಿ. 3,000 ನೀಡಿ ಫಾಸ್ಟ್ಯಾಗ್ ವಾರ್ಷಿಕ ಚಂದಾದಾರರಿಗೆ ಶಾಕ್ ಅನ್ನ ಕೊಡ್ತಾ ಇದ್ದಾರೆ. ನಿರ್ಮಾಪಕ ಉಮೇಶ್ ಬಣಕರ್ ಕಾರಿನ ಫಾಸ್ಟ್ಯಾಗ್ ಹಣ ಢಮಾರ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಇದೀಗ ಉಮೇಶ್ ಬಣಕರ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿದ್ದೀನಿ. ನನ್ನ ವಾಹನವು ನನ್ನ ಬಳಿ ಇದೆ, ಆದ್ರೂ ಕೂಡ ಫಾಸ್ಟ್ಯಾಗ್ ಕಟ್ ಆಗಿದೆ. ಹೇಗಿದು? ಇಂದು ಬೆಳಗ್ಗೆ ನೆಲಮಂಗಲದ ಟೋಲ್ ಪ್ರವೇಶಿಸಿರುವ ಮೆಸೇಜ್ ಬಂದಿದೆ. ನನ್ನ ನೆಲಮಂಗಲದಿಂದ ಬೆಂಗಳೂರಿಗೆ ಬಂದಾಗ 165 ಬಾಕಿ ಟ್ರಿಪ್ ಇತ್ತು. ಸಾಗದೇ ಇದ್ರೂ ಕೂಡ ಇವತ್ತು 160 ಟ್ರಿಪ್ಗಳು ಬಾಕಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. ಸೊ ಹೇಗ್ ಸಾಧ್ಯ ಆಯ್ತಿದು ಅಂತ ಹೇಳ್ಬಿಟ್ಟು ಉಮೇಶ್ ಬಣಕರ್ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. 5 ಟ್ರಿಪ್ಗಳು ಏಕಾಏಕಿ ಕಟ್ ಮಾಡಲಾಗಿದೆ. ಇದು ಹಗಲು ದರೋಡೆ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಗ್ಗೆ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಉಮೇಶ್ ಬಣಕರ್. ವಾಹನ ಮಾಲೀಕರು ಹುಷಾರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಬಿಕಾಸ್ ಗಾಡಿ ನಿಂತಲ್ಲೇ ನಿಂತಿದ್ರು ಕೂಡ, ಇಲ್ಲೂ ಕೂಡ ಟ್ರಾವೆಲ್ ಮಾಡಿಲ್ಲ, ಆದ್ರೂ ಕೂಡ ಹಣ ಕಟ್ಟಾಗಿದೆ ಅಂತ ಹೇಳಿದ್ರೆ, ಹಣ ಕಟ್ಟಾಗಿರುವಂತಹ ಫಾಸ್ಟ್ಯಾಗ್ ನಲ್ಲಿ ಮೆಸೇಜ್ ಬಂದಿದೆ. ಏನಿದ್ರ ಅರ್ಥ? ವಾಹನ ಓಡಲ್ಲ, ನಿಂತಲ್ಲೇ ನಿಂತಿದ್ರು ಕೂಡ ಫಾಸ್ಟ್ಯಾಗ್ ಹಣ ಢಮಾರ್ ಆಗತ್ತೆ ಅಂದ್ರೆ ಹೇಗೆ? 3,000 ನೀಡಿ ಫಾಸ್ಟ್ಯಾಗ್ ವಾರ್ಷಿಕ ಚಂದಾದಾರರಿಗೆ ಇದೀಗ ಶಾಕ್ ಕೊಡ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಬಗ್ಗೆ ಅಸಮಾಧಾನ, ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು ಉಮೇಶ್ ಬಣಕರ್. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ನಾನು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ವಾಸವಾಗಿದ್ದೀನಿ. ನನ್ನ ವಾಹನ ನನ್ನ ಬಳಿಯೇ ಇದ್ರೂ ಕೂಡ ಫಾಸ್ಟ್ಯಾಗ್ ಕಟ್ ಆಗಿದೆ. ಹೇಗೆ? ಬೆಳಗ್ಗೆ ನೆಲಮಂಗಲದ ಟೋಲ್ ಪ್ರವೇಶಿಸಿರುವಂತಹ ಮೆಸೇಜ್ ಬಂದಿದೆಯಂತೆ. ನೆನ್ನೆ ನೆಲಮಂಗಲದಿಂದ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ 165 ಬಾಕಿ ಟ್ರಿಪ್ ಇತ್ತು. ಸಾಗದೇ ಇದ್ರೂ ಕೂಡ 160 ಟ್ರಿಪ್ಗಳು ಬಾಕಿ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿದೆ. 5 ಟ್ರಿಪ್ಗಳು ಏಕಾಏಕಿ ಕಟ್ ಮಾಡಲಾಗಿದೆ. ಇದು ಹಗಲು ದರೋಡೆ ಅಂತ ಹೇಳ್ಬಿಟ್ಟು ಉಮೇಶ್ ಬಣಕರ್ ಕಿಡಿಕಾರ್ತಾ ಇದ್ದಾರೆ. ಪೊಲೀಸರಿಗೆ ದೂರನ ನೀಡೋದಕ್ಕೆ ಮುಂದಾಗಿದ್ದಾರೆ ನಿರ್ಮಾಪಕ ಉಮೇಶ್ ಬಣಕರ್. ಇದೇನೋ ಕೆಲವೊಂದ್ಸಲ ಮೆಸೇಜಸ್ ಬರುತ್ತೆ, ಕೆಲವೊಮ್ಮೆ ನಾವು ನೋಡ್ತೀವಿ, ಎಷ್ಟೋ ಸಮಯದಲ್ಲಿ ನೋಡೋದಕ್ಕೂ ಹೋಗೋದಿಲ್ಲ. ಇವರು ಗಮನಿಸಿದ್ದಾರೆ, ಟ್ರಾವೆಲ್ ಮಾಡೇ ಇಲ್ಲ, ಬೆಳಗ್ಗೆಯಿಂದ ಗಾಡಿ ನಿಂತಲ್ಲೇ ನಿಂತಿದ್ರು ಕೂಡ. ಹೇಗೆ ಏಕಾಏಕಿ ಅದು 5 ಟ್ರಿಪ್ಗಳು ಕಟ್ಟಾಗಿರುವಂಥದ್ದು, 165 ಬಾಕಿ ಟ್ರಿಪ್ ಇರುತ್ತೆ, 160 ಬಾಕಿ ಇದೆ ಅಂತ ಹೇಳ್ಬಿಟ್ಟು ಮೆಸೇಜ್ ಬಂದಿರುತ್ತೆ. ಸೊ ಅದನ್ನು ನೋಡ್ಬಿಟ್ಟು ಶಾಕ್ ಆಗಿದ್ದಾರೆ ಸಡನ್ಲಿ. ಬಿಕಾಸ್ ಬೆಳಗ್ಗೆ ಎಲ್ಲೂ ಕೂಡ ಟ್ರಾವೆಲ್ ಮಾಡಿಲ್ಲ, ಎಲ್ಲಿ ನಿಂತಿರುತ್ತೋ ಗಾಡಿ ಅಲ್ಲೇ ಇದೆ, ಆದರೂ ಕೂಡ ಯಾಕಾಗಿ 5 ಟ್ರಿಪ್ಗಳು ಹೇಗೆ ಕಟ್ಟಾಯಿತು? ಪೊಲೀಸ್ ಅವ್ರಿಗೆ ದೂರನ್ನು ಕೂಡ ನೀಡೋದಕ್ಕೆ ನಿರ್ಮಾಪಕ ಉಮೇಶ್ ಬಣಕರ್ ಮುಂದಾಗಿರುವಂಥದ್ದು. ಸೊ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಹಗಲು ದರೋಡೆಯನ್ನ ಮಾಡ್ತಾ ಇದೆ ಪ್ರಾಧಿಕಾರ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕಾದ್ ನೋಡ್ಬೇಕು ಯಾಕೆ ಹೀಗಾಯ್ತು, ಎಲ್ಲಿ ತಪ್ಪಾಗಿದೆ, ಮಿಸ್ಟೇಕ್ ಬೈ ಮಿಸ್ ಆಗಿ ಆಯ್ತಾ, ಅಥವಾ ಹಗಲು ದರೋಡೆ ನಡೀತಾ ಇರೋದು ನಿಜವಾ ಅಂತ ಹೇಳ್ಬಿಟ್ಟು ತನಿಖೆಯ ನಂತರ ಗೊತ್ತಾಗಲಿದೆ.